ಎಲ್ಲರಿಗೂ ನಮಸ್ಕಾರ. ಒಬ್ಬರು ಕವಿ ಹೇಳ್ತಾರೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಜ್ಞಾನವಿದ್ದರೆ ಘನ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ. ಈ ಕವನದಲ್ಲಿ ನಮ್ಮ ಆತ್ಮಶಕ್ತಿಯನ್ನು ಜಾಗೃತಗೊಳಿಸುವಂಥ, ದೇಶಭಕ್ತಿಯನ್ನು ಪ್ರಖರವಾಗಿ ಅದನ್ನು ವ್ಯಕ್ತಪಡಿಸುವಂಥ ಒಂದು ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಅನಿಸುತ್ತೆ. ನಿಜ, 3 ಸಾಗರಗಳಿದ್ದೇನು ಪ್ರಯೋಜನ, 100 ಮಂದಿರಗಳಿದ್ದೇನು ಪ್ರಯೋಜನ. ಭಾರತಾಂಬೆಯ ಮಕ್ಕಳೇ ಮಲಗಿ ನಿದ್ರಾಹೀನ ಸ್ಥಿತಿಯಲ್ಲಿದ್ದರೆ ದೇಶದಲ್ಲಿ ದೇಶಭಕ್ತಿಯ ವಾತಾವರಣವನ್ನು ನಾವು ಹೇಗೆ ನೋಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಜಾಗೃತರಾಗಬೇಕು, ದೇಶಭಕ್ತರಾಗಬೇಕು. ಥ್ಯಾಂಕ್ ಯು.